ಅಗ್ನಿ, ವಾಯು, ವರುಣ, ಯಮ. ವಿನಯದಿ ಬೇಳುವೆನು ಅರುಷದಲ್ಲಿ. ಅಗ್ನಿ, ವಾಯು, ವಿನಯದಿ ಬೇಳುವೆನು ಅರುಷದಲ್ಲಿ. ಸುರಲೋಕದ ಸಿರಿ ಸಂಪದದ ವಿವರವನ್ನು ಅರುಯಿರಿ ನೀವುಗಳು. ಅಗ್ನಿ, ವಾಯು, ವರುಣ, ಯಮ. ಅರಸರೆಲ್ಲ ಸರಸದಿಂದ, ಅರಸರೆಲ್ಲ ಸರಸದಿಂದ ಬರದಿ ಕಾಣಿಕೆಗಳನ್ನು ಮಾಡುತ್ತೆ, ಬರದಿ ಕಾಣಿಕೆಗಳನ್ನು ಮಾಡುತ್ತೆ. ಪರಮ ಮುಖ್ಯರೆಲ್ಲ ಬರದಿ. ಅಗ್ನಿ, ವಾಯು, ವರುಣ, ಯಮ. ಪರಮ ಮುಖ್ಯರೆಲ್ಲ ಬರದೆ ಅರುಷದಿಂದ ಬಾಳುತ್ತಿದ್ದರೆ. ಅಗ್ನಿ, ವಾಯು, ವರುಣ, ಯಮ. ಅರುಷದಿಂದ ಬಾಳುತ್ತಿದ್ದರೆ ಅರಸರೆಲ್ಲ ಸರಸದಿಂದ. ಅಗ್ನಿ, ವಾಯು, ವರುಣ, ಯಮ. ಅರಸರೆಲ್ಲ ಸರಸದಿಂದ ಬರದಿ ಕಾಣಿಕೆಗಳನ್ನು ಕೊಡುತ್ತೆ, ಬರದಿ ಕಾಣಿಕೆಗಳನ್ನು ಕೊಡುತ್ತೆ. ಇಳಿಯ ಜನಗಳು ನಮ್ಮ ದಯತೆ, ಇಳಿಯ ಜನಗಳು ನಮ್ಮ ದಯತೆ. ಸೌಖ್ಯದಿಂದ ಬಾಳುತ್ತಿದ್ದರೆ, ಸೌಖ್ಯದಿಂದ ಬಾಳುತ್ತಿದ್ದರೆ ಅರಸರೆಲ್ಲ ಸರಸದಿಂದ. ಅಗ್ನಿ, ವಾಯು, ವರುಣ, ಯಮ. ಸುರಲೋಕಾಧಿಪತಿ ಎನಿಸಿ ಸಕಲ ಸುರ ಕಿನ್ನರ ಗರುಡ ಗಂಧರ್ವಾದಿಗಳಿಂದ ಸೇವಿತನಾಗಿ ನಿಸ್ಸಮಾನ ಪರಾಕ್ರಮದಿಂದ ದೈತ್ಯ ದಾನವ ಭೀಕರನೆನಿಸಿರುವ ಈ ಮಹೇಂದ್ರನ ಐಶ್ವರ್ಯಗಳಿಗೆ ಶ್ರುತಿಯುಂಟೆ. ಅಗ್ನಿ, ದೇವರಾಜ, ಇದಕ್ಕೆ ನಿನ್ನ ಅಭಿಮತವೇನೆಂದು ತಿಳಿಸು. ಅಪ್ಪರ ದೇವರಾಜ, ಕರ್ಮದೇ ಬಾಳುವ ನರವನು. ದೇವರಾಜ, ದೇವರ ಇದು ಕರ್ಮದೇ ಬಾಳುವ ನರವನು ಹಿಂಸಿಸಿ ಅಗ್ನಿಜ್ವಾಲೆಯಂ ಸುಡುತ್ತೆ. ಅಗ್ನಿ, ಅದಕ್ಕೂ ಮೀರಿದ ಮಾನವರ. ದೇವರಾಜ, ಅಗ್ನಿ, ಅದಕ್ಕೂ ಮೀರಿದ ಮಾನವರ ಯಮಲೋಕಕ್ಕೆ ಕಳುಹಿಸಿ ಬಿಡರು. ಓ, ಆ
ದೇವರಾಜ, ನಿನ್ನ ಈ ಐಶ್ವರ್ಯ ಪದವಿಗೆ ಜೊತೆ ಉಂಟೆ? ಬಲೆ ಬಲೆ ಅಗ್ನಿ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಮಂಡಿಸು. ಅಪ್ಪಣೆ ದೇವರಾಜ. ವಾಯು, ಇದಕ್ಕೆ ನಿನ್ನ ಅಭಿಮತವೇನೆಂದು ತಿಳಿಸು. ಭಾಗ್ಯಗಳನ್ನು ಪಡೆದಿರುವ ದೇವೇಂದ್ರನ ಅದೃಷ್ಟದಲ್ಲಿ ಬಲೆ ಬಲೆ ವಾಯು, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಮಂಡಿಸು. ಅಪ್ಪಣ ದೇವರಾಜ. ವರುಣ ದೇವರಾಜ, ಇದಕ್ಕೆ ನಿನ್ನ ಅಭಿಮತವೇನೆಂದು ತಿಳಿಸು. ಆಗಬಹುದು ದೇವರಾಜ. ದೇವರಾಜ. ವರುಣ ಭಕ್ತಿಯಿಂದಲೇ ಕೋದಿದ ನರರ ಮುಕ್ತಿಯ ಕೊಡುವೆನೋ ಸುರರಾಜ. ದೇವರಾಜ. ವರುಣ ವರುಣ ನಮ್ಮಿಂದ ಸಹಾಯವನ್ನು ಪಡೆದ ದೇವತೆಗಳೆಲ್ಲರೂ ಸೌಖ್ಯದಿಂದ ಬಾಳುತ್ತಿರುವರು. ಮುಂದೇನಪ್ಪಣೆ? ಬಲೆ ಬಲೆ ವರುಣ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಮಂಡಿಸು. ಆಗಬಹುದು ದೇವರಾಜ. ಯಮರಾಜ. ದೇವರಾಜ, ನೀನು ನಿನ್ನ ಲೋಕದ ವಿಚಾರವನ್ನು ತಿಳಿಸು. ಅಪ್ಪಣೆ. ಸೆಳೆಯುವೆ ಕಣಿದಾರನು, ಸೆಳೆಯುವೆ ಕಣಿದಾರನು, ತುಣಿಯುವೆ ಕಣಿದಾರನು, ಸೆಳೆಯುವೆ ಕಣಿದಾರನು. ಒಪ್ಪಿಸುವೆ ಧರ್ಮ ಕರ್ಮಗಳ ಅರ್ಯದ ನರರ ಕಾಯ್ದ ಕಬ್ಬಿಣವ ಒಪ್ಪಿಸುವೆ ಸೆಳೆಯುವೆ, ಕಾಯ್ದ ಕಬ್ಬಿಣವ ಒಪ್ಪಿಸುವೆ ಸೆಳೆಯುವೆ ಕಣಿದಾರನು, ಸೆಳೆಯುವೆ ಕಣಿದಾರ, ಸೆಳೆಯುವೆ ಕಣಿದಾರನು. ದೇವರಾಜ, ಯಮರಾಜ, ಧರ್ಮವಾಗಿ ಬಂದವರನ್ನು ನೇರವಾಗಿ ನಿನ್ನ ಸ್ವರ್ಗಕ್ಕೆ ಕಳಿಸುವಿ, ಕರ್ಮ ಮಾಡಿ ಬಂದವರನ್ನು
ನಾನು ಯಮಲೋಕಕ್ಕೆ ಕಳಿಸುವೆ. ಇಷ್ಟೇ ನನ್ನ ಅಧಿಕಾರ. ಬಲೆ ಬಲೆ ಯಮರಾಜ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಮಂಡಿಸು. ಆಗುವುದು ದೇವರಾಜ. ದೇವರಾಜ, ನಾರದ ಮಹಾಮುನಿಗಳು ದಯ ಮಾಡಿಸುತ್ತಿರುವರು. ಬರಲಿ. ನಾರಾಯಣ ನಾರಾಯಣ. ಕಮಲ ನಯನ ಕಮಲ ವದನ. ನಾರಾಯಣ ನಾರಾಯಣ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ. ನಾರಾಯಣ ನಾರಾಯಣ. ಕಮಲ ವದನ ನಾರಾಯಣ ಕಮಲ ನಯನ ಕಮಲ ವದನ. ನಾರಾಯಣ ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ. ನಾರಾಯಣ ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ. ಭಕುತರ ಹೃದಯದಿ ನಲಿದಾಡಿ. ಭಕುತರ ಹೃದಯದಿ ನಲಿದಾಡಿ. ಕರೆದರೆ ಬರುವ ಅಭಯವ ಕೊಡುವ. ನಾರಾಯಣ ನಾರಾಯಣ. ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸಲ ಕರುನಾಡು ತಂದೆ. ನಾರಾಯಣ ನಾರಾಯಣ. ಶ್ರೀವತ್ಸಲ ಕರುನಾಡು ತಂದೆ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ. ನಾರಾಯಣ ನಾರಾಯಣ. ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆವು. ಇಂದ್ರ, ಅಗ್ನಿ, ವಾಯು, ವರುಣ, ಯಮ ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ನಾರಾಯಣ ನಾರಾಯಣ. ಓಹೋ, ನಾರದ ಮಹಾಮುನಿಗಳು ದಯಮಾಡಿಸಬೇಕು, ದಯಮಾಡಿಸಬೇಕು. ಕುಶಲವೇ ದೇವೇಂದ್ರ. ನನ್ನ ಕುಶಲವಂತಿರಲಿ ನಾರದರೆ. ಸದಾಕಾಲ ಹೀಗೆ ಕಳೆಯುತ್ತಿರುವುದೇ ನಿಮ್ಮ ಹಣೆ ಬರಹವಾಯಿತಲ್ಲ. ಕ್ಷಣಕಾಲವಾದರೂ ವಿಶ್ರಾಂತಿ ಬೇಡವೇ? ಆನಂದ ಬೇಡವೇ? ಆನಂದ ಯಾರಿಗೆ ಬೇಡ? ಖಂಡಿತ ಬೇಕು, ಖಂಡಿತ ಬೇಕು ಇಂದ್ರ. ಹಾಗಾದರೆ ನೀವು ನಮ್ಮೊಡನೆ ಈ ಸುರಲೋಕದಲ್ಲಿಯೇ ಇದ್ದು ಬಿಡಿ. ಹೌದು ನಾರದರೆ, ತಾವು ಸುರಲೋಕದಲ್ಲೇ ಇದ್ದು ಬಿಡಿ. ಸದಾ ಅಪ್ಸರೆಯರ ಗಾನ ನಾಟ್ಯ ಇವುಗಳಲ್ಲಿ ಮೈಮರೆತು ಆನಂದವಾಗಿರಬಹುದು. ಹೌದು ನಾರದರೆ, ಆನಂದವಾಗಿರಬಹುದು. ಹೌದೇನು? ಅನುಮಾನವೇಕೆ, ಆನಂದವಾಗಿರಬಹುದು. ಆನಂದವೆಂದರೆ ನಿನ್ನ ಅಪ್ಸರರ ಗಾನ ನಾಟ್ಯ ಇಷ್ಟು ಮಾತ್ರವೇನು ದೇವೇಂದ್ರ? ಇನ್ನೇನು, ಈ ಸಂತೋಷ ಈ ಸಂಭ್ರಮಕ್ಕಾಗಿ ತಾನೇ ಎಲ್ಲರೂ ಇಂದ್ರ ಪದವಿಗಾಗಿ ಆತರಿಯುವರು. ಇಂದ್ರ, ನೀನು ಪದವಿ ಎಂದೊಡನೆ ನನಗೆ ಜ್ಞಾಪಕ್ಕೆ ಬಂದಿತ್ತು. ಈ ದೇವಲೋಕಕ್ಕೆ ಯಾವಾಗ ಯಾರು ಬರುವರೋ, ಯಾರು ನಿನ್ನ ಪದವಿಯನ್ನು ಕಸಿದುಕೊಳ್ಳುವರೋ ಎಂಬುದೇ ನನಗೆ ಚಿಂತೆಯಾಗಿ ಬಿಟ್ಟಿದೆ ದೇವೇಂದ್ರ. ಪೂಜ್ಯರೇ, ನಾರಾಯಣ ನಾರಾಯಣ.
ಮಹಿಷಾಸುರನಿಗಿತ್ತು. ಈಗ ಈಗ ಆತನ ತಂಗಿ ಸಹೋದರಿ ಮಹಿಷಿಗಿರುವುದು. ಅಣ್ಣನ ಮರಣದಿಂದ ರೋಷಾವೇಶಗೊಂಡು ನಿನ್ನ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಹೊರಟಿದ್ದಾಳೆ ಇಂದ್ರ. ನಾರಾಯಣ ನಾರಾಯಣ. ಮಹಿಷಿ ನನ್ನ ಮೇಲೆ ಪ್ರತೀಕಾರ. ಏಕಾಗಬಾರದು. ನಾರಾಯಣ ನಾರಾಯಣ. ಕೇವಲ ಒಂದು ಹೆಣ್ಣು, ಆಕೆಗೆ ಭಯಪಡುವಷ್ಟು ಹೇಡಿಯಲ್ಲ ನಾರದರೆ ಈ ಸಹಸ್ರಾಕ್ಷ. ಹೆಣ್ಣು ಎಂದು ಹಗುರವಾಗಿ ಮಾತನಾಡಬೇಡ ಇಂದ್ರ. ಆ ಮಹಿಷಾಸುರನ್ನು ಸಂಹಾರ ಮಾಡಿದ ಒಂದು ಹೆಣ್ಣು ತಾನೇ. ಆ ಆದಿಶಕ್ತಿಯು ಒಂದೇ, ಈ ಮಹಿಷಿಯು ಒಂದೇ ಏನು? ಇಂದು ಕೇವಲ ಹೆಣ್ಣಾಗಿ ಕಾಡುವ ಆ ರಾಕ್ಷಸಿಂದ ತ್ರಿಮೂರ್ತಿಗಳಿಂದ ವರ ಪಡೆದು ದಂಡೆತ್ತಿ ಬಂದರೆ ಬಂದರೆ ಇಂದರೆ ಆದರೆ ಹೋದರೆ ಎಂದಿನದನ್ನು ನೆನೆದು ಹಿಂದಿನ ಆನಂದವನ್ನು ಕಳೆದುಕೊಳ್ಳುವಷ್ಟು ಮೂರ್ಖ ನಾನಲ್ಲ. ನಿಜ. ಆ ತನಕವನ್ನು ಆರಂಭದಲ್ಲಿ ಅಂತಿಗೊಳಿಸುವ ಮೂರ್ಖನಲ್ಲ ನೀನು. ಅದು ಬೃಹದೋಕಾರವಾಗಿ ಬೆಳೆದು ನಿನ್ನನ್ನು ಕಬಳಿಸಲು ಬಂದಾಗ ಕಂಗೆಟ್ಟು ಓಡುವೆ. ನಾರಾಯಣ ನಾನಿನ್ನು ಬರಲು. ನಾರಾಯಣ ನಾರಾಯಣ. ಈ ನಾರದರಿಗೆ ಸಮಯ ಸಂದರ್ಭದ ಹರಿವು ಇಲ್ಲ, ಮಾಡಲು ಬೇರೆ ಕೆಲಸವೂ ಇಲ್ಲ. ಹೌದು ದೇವರಾಜ, ನಾರದರಿಗೆ ಮಾಡಲು ಕೆಲಸವೇ ಇಲ್ಲ. ಸುಮ್ಮನೆ ಅವರಿವರ ಮೇಲೆ ಎತ್ತಿ ಕಟ್ಟುವುದು, ವಿನಾಕಾರಣ ಬೆದರಿಸುವುದು. ಹೌದು ಸುರೇಂದ್ರ, ಒಬ್ಬರ ಮೇಲೆ ಇನ್ನೊಬ್ಬರನ್ನು ಎತ್ತಿ ಕಟ್ಟುವುದರಲ್ಲಿ ಬಹಳ ನಿಪುಣರು. ಇವರ ಜೀವನವೆಲ್ಲ ಇದರಲ್ಲೇ ಆಯಿತು. ನಾರದರು ಕಲಹಪ್ರಿಯರಲ್ಲವೇ? ಅದಿರಲಿ ಅಗ್ನಿ, ವಾಯು, ವರುಣ, ದೇವರಾಜ, ನೀವುಗಳು ಈಗಲೇ ಹೋಗಿ ಆ ಮಹಿಷಿಯ ತಪಭಂಗ ಮಾಡಿ ಬನ್ನಿ. ದೇವರಾಜ. ಓಂ ನಮೋ ಬ್ರಹ್ಮದೇವ. ಓಂ ನಮೋ ಬ್ರಹ್ಮದೇವ. ಓಂ ನಮೋ ಬ್ರಹ್ಮದೇವ. ಓಂ ನಮೋ ಬ್ರಹ್ಮದೇವ. ತೀಕ್ಷ್ಣತೆಯಿಂದ ಈ ರಕ್ಕಸಿಯ ತಪಭಂಗ ಮಾಡುತ್ತೀನಿ, ನೋಡುತ್ತೀರಿ. ಅಯ್ಯದೇವ, ನಾನೀಗ ಈ ಮಹಿಷಿಯ ತಪಸ್ಸನ್ನು ಕ್ಷಣ ಮಾತ್ರದಲ್ಲೇ ಭಂಗಪಡಿಸುವೆನು. ನಿಮ್ಮ ಕಳವಳವನ್ನು ದೂರ ಮಾಡಿ ನನ್ನೀ ಜಲಧಾರೆಯ ಪ್ರಭಕ್ಕೆ ಆಕೆಯ ತಪಸ್ಸನ್ನು ಮರೆತು ಅವರ ರಾಜ್ಯದಂತ ಓಟ ಕೇಳಬೇಕು, ನೋಡುತ್ತೀರಿ. ಅಗ್ನಿ, ವಾಯು, ವರುಣ, ಆ ಮಹಿಷಿಯ ತಪಭಂಗ ಮಾಡಿ ಅವಳನ್ನು ಒದಿಸಿ ಬಂದಿರಾ? ಮಹಿಷಿಯ ಉಗ್ರ ತಪಸ್ಸಿನ ಮುಂದೆ ನಮ್ಮ ಪ್ರಯತ್ನಗಳು ವ್ಯರ್ಥವಾದವು ದೇವರಾಜ. ಛೇ, ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಮಹಾಶಕ್ತಿವಂತರಾದ ನೀವು ಕೇವಲ ಒಂದೆಣ್ಣೆಯನ್ನು ತಪಭಂಗ ಮಾಡಲಾಗದೆ ಸೋತು ಬಂದಿದ್ದೀರಲ್ಲ. ದೇವರಾಜ, ಹೆಣ್ಣು ಎಂದ ಮಾತ್ರಕ್ಕೆ ಕೇವಲ ಎಂಬ ಭಾವನೆ ಬರುವುದು ಸರಿಯಲ್ಲ ಸುರಪತಿ. ಮಹಿಷಿಯು ಸಾಧಾರಣ ಸ್ತ್ರೀಯಳಲ್ಲ. ತನ್ನ ಪರಾಕ್ರಮದಲ್ಲಿ ಲೋಕಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿದ ಮಹಿಷಾಸುರನ ಸಹೋದರಿ. ಮಹಿಷಾಸುರ ಛೇ, ಸತ್ತವರ ಹೆಸರೆತ್ತಿ ಸೋತು ಬಂದಿದೆ ಸರಿ ಎಂದು ಸಾಧಿಸಬೇಡಿ. ನೀವು ಇನ್ನು ಹೊರಡಿ, ನಾನೇ ಸ್ವತಃ ಹೋಗಿ ಆ ಮಹಿಷಿಯ ತಪಭಂಗ ಮಾಡಿ ಬರುತ್ತೇನೆ. ಆಗ ನೀವೇ ನೋಡಿದ್ರಂತೆ ನನ್ನ ಪೌರುಷವೇನೆಂದು. ಓಂ ನಮೋ ಬ್ರಹ್ಮದೇವ.
ಬ್ರಹ್ಮದೇವ ಓಂ ನಮೋ ಬ್ರಹ್ಮದೇವ ತಪವನ್ನು ಗೆಡಿಸದಿರ್ತಾಳೆ ಎಲ್ಲವೋ ಮೈಷಿ ತಪವನ್ನು ಗೆಡಿಸದಿರ್ತಾಳೆ ಅಮರಾವತಿಯ ಅರಸ ದೇವೇಂದ್ರ ಎನ್ನುವರೆಲ್ಲ ಎಲ್ಲವೋ ಮೈಷಿ ಸುರರಿಗೆ ಸುರರು ಸಾಟಿಯೇ ಎಲ್ಲವೋ ಮೈಷಿ ಸುರರಿಗೆ ಸುರರು ಸಾಟಿಯೇ ಮುರಿಯುವೆನು ನಿಮ್ಮಯ ದರ್ಪಗಳ ಎಲ್ಲವೋ ಮೈಷಿ ಆಹಾ ಇರಲಿ ಈಗ ಈ ನನ್ನ ವಜ್ರಾಯುಧದಿಂದ ಈ ಪರ್ವತವನ್ನೇ ಆಕೆಯ ಮೇಲೆ ಬೀಳುವಂತೆ ಮಾಡುವೆನು. ಕಲ್ಲುಗಳ ನಡುವೆ ಮಹಿಷಿಯ ಸಮಾಧಿ ದುಷ್ಟ ರಕ್ಕಸಿ ಮಹಿಷಿ ತೊಲಗಿದಳು. ನಾನಿನ್ನು ಬರುವೆನು. ಸ್ವಾಮಿ ಸೇರಿನ್ನವನವ ಯುಗವಾದ ಕ್ಷಣವಾಗಿದೆ ಸ್ವಾಮಿ ಹಾಡೋಣ ಬಾರ ಆಕಾಶ ತಾರಾ ನಗಬಾರದೆ ಪ್ರಿಯ ಪ್ರಾಣೇಶ್ವರ ಆನಂದರಿ
ಶಾರದೆ ಶಾರದೆ ಸ್ವಾಮಿ ಪ್ರಾಣೇಶ್ವರ ವಿಜಯರಮಣಿ ಬಾತರುಣಿ ವಿಜಯರಮಣಿ ಬಾತರುಣಿ ಸರಸದಿ ನಲಿಯುವ ಪಾರೆ ಶಾರದೆ ನಿನ್ನಯ್ಯ ನುಡಿಗಳಿಗೆ ಶಾಂತಿಯ ತಾಳಿದೆ ಮನದೊಳಗೆ ಶಾರದೆ ನಿನ್ನಯ್ಯ ನುಡಿಗಳಿಗೆ ಶಾಂತಿಯ ತಾಳಿದೆ ಮನದೊಳಗೆ ಹರಿಸವನಲ್ಲಿದು ಪ್ರೇಮವ ತೋರೆ ಹರಿಸವನಲ್ಲಿದು ಪ್ರೇಮವ ತೋರಿ ನೀಲಯ ನಾಟುತ್ತ ಪಾರೆ ವಿಜಯರಮಣಿ ಬಾತರುಣಿ ವಿಜಯರಮಣಿ ಬಾತರುಣಿ ಸರಸತಿ ನಲಿಯುವ ಪಾರೆ ಪ್ರಾಣೇಶ್ವರ ಈ ನಿಮ್ಮ ಘೋರ ತಪಸ್ಸಿನಿಂದ ನಮ್ಮ ಸತ್ಯಲೋಕವೇ ಪ್ರಶಾಂತವಾಗಿರುವುದಲ್ಲವೇ? ಅಲ್ಲದೆ ಈ ಭಕ್ತಳನ್ನು ನೀವು ಮರೆತಂತೆ ಕಾಣುತ್ತಿರುವುದಲ್ಲ ದೇವಿ ಸ್ವಾಮಿ. ದೇವೇಂದ್ರಾದಿಗಳ ಗರ್ವ ಭಂಗವಾಗಲೆಂದೇ ನಾನು ಇದುವರೆಗೂ ಕಾದಿದ್ದೇನು. ಆಹಾ, ಪ್ರಿಯೆ, ಪುತ್ರ ನಾರದನು ಬುದ್ಧಿವಾದ ಹೇಳಿದರು ಮಹೇಂದ್ರನು ಗರ್ವಿಂದಿರುವನು. ಈಗಲೂ ಆತನು ಮಹಿಷಿಯ ತಪೋಭಂಗ ಮಾಡಿ ಅವಳ ಅಂತ್ಯವಾಯಿತೆಂದು ತಿಳಿದು ಮದದಿಂದಿರುವನು. ಅರ್ಥವಾಯಿತು ಪ್ರಾಣೇಶ್ವರ. ತಾವಿನ್ನು ಹೋಗಿ ಬನ್ನಿ. ಹೋಗಿ ಬರ್ತೀನಿ. ಶಬರಿಮಲೆ ಶರಣುಮಲೆ ಸ್ವಾಮಿ ತಪವಿರುವ ಪುಣ್ಯಮಲೆ ಮಲೆ ಹತ್ತಿ ಬರುತ್ತಿಹೆವು
ಬ್ರಹ್ಮದೇವ ಓಂ ಬ್ರಹ್ಮದೇವ ಓಂ ಬ್ರಹ್ಮದೇವ ಓಂ ಬ್ರಹ್ಮದೇವ ದಯಾ ತೋರೋ ಚತುರ ನಾನಾ 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 ಪಾವನ ಮೂರುತಿ ಲೋಲನೆ ದೇವ ಪಾವನ ಮೂರುತಿ ಲೋಲನೆ ದೇವ ದಯಾ ತೋರೋ ಚತುರ ನಾನಾ ದಯಾ ತೋರೋ ಚತುರ ನಾನಾ ದಯಾ ತೋರೋ ಚತುರ ನಾನಾ ಹಿಂದೆ ದೈತ್ಯರಿಗೆ ನೀ ವರಗಳ ನೀಟ್ಟೆ ಹಿಂದೆ ದೈತ್ಯರಿಗೆ ನೀ ವರಗಳ ನೀಟ್ಟೆ ಸತ್ಯದ ರೂಪನೆ ಪ್ರತ್ಯೇಕನೆ ನಾವು ಸತ್ಯದ ರೂಪನೆ ಪ್ರತ್ಯೇಕನೆ ನಾವು ದಯಾ ತೋರೋ ಚತುರ ನಾನಾ ದಯಾ ತೋರೋ ಚತುರ ನಾನಾ ದಯಾ ತೋರೋ ಚತುರ ನಾನಾ ಮೆಚ್ಚಿದೆ ನಿನ್ನಯ ಭಕ್ತಿಗೆ ಮೆಚ್ಚಿದೆ ನಿನ್ನಯ ಭಕ್ತಿಗೆ ತತ್ತರಿಸಿದ ಮೈಸಿಯೇ ನಿಶ್ಚಯಾದುದ ಬೇಡ ಮೆಚ್ಚುಗೆಯ ವರವನ್ನು ಕೊಡುವೆ ಆ ಆ ಮೈಸಿ ಹಾ, ತಂದೆ ಬ್ರಹ್ಮದೇವ ನಮೋ ನಮಃ. ಮೈಸಿ ನಿನ್ನ ತಪಸ್ಸಿಗೆ ಮೆಚ್ಚಿದೆ ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ ನನಗೆ ಸಾವಿಲ್ಲದಂತೆ ವರವನ್ನು ಅನುಗ್ರಹಿಸು. ಮಹಿಷಿ ಹುಟ್ಟು ಸಾವು ಬಾಳಿನ ಎರಡು ಕೊನೆಗಳು, ಅವು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು, ಇದನ್ನು ಬಿಟ್ಟು ಮತ್ತೇನಾದರೂ ಕೇಳಿಕೊ ಮಹಿಷಿ. ಬೇರೆ ವರವನ್ನು ಕೇಳುತ್ತೇನೆ, ನೀನು ಇಲ್ಲ ಎನ್ನಬಾರದು. ಹಾಗೇ ಆಗಲಿ, ಕೇಳು ಮಹಿಷಿ. ಹಾಗಾದರೆ ನೀನು ಸಾವಿಲ್ಲದ ವರವನ್ನು ಕೊಡಲಾರೆ, ಆದರೆ ಇಂಥವರಿಂದಲೇ ಸಾವು ಬರಬೇಕೆಂದ ಕೇಳಿಕೊಂಡರೆ ಅದನ್ನಾದರೂ ಕೊಡುವೆ ತಾನೇ? ಖಂಡಿತ ಕೊಡುತ್ತೇನೆ, ಕೇಳು ಮಹಿಷಿ. ಹಾಗಾದರೆ ಹರಿಹರ ಸಮಾಗಮದಿಂದ ಬಾಲಕನೊಬ್ಬನು ಜನಿಸಿ ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. 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 ಅಯ್ಯೋ ಬ್ರಹ್ಮದೇವ, ದಾನವರೆಂದರೆ ಬುದ್ಧಿಲ್ಲದವರು ತಿಳಿದುಕೊಂಡೆಯ? ಅರಿಯು ಗಂಡು ಅರನು ಗಂಡು ಇವರಿಬ್ಬರ ಸಮಾಗಮದಿಂದ ಶಿಶು ಆಗುವುದೆಂದರೇನು?
ಅದು ನನ್ನನ್ನು ಕೊಲ್ಲುವುದೆಂದರೇನು? ನನಗಿನ್ನೂ ಸಾವಿಲ್ಲ, ನನಗಿನ್ನೂ ಸಾವಿಲ್ಲ, ನನಗಿನ್ನೂ ಮರಣವಿಲ್ಲ. ಸಿಕ್ಕಿದ ಮಾನವರ, ಸಿಕ್ಕಿದ ಮಾನವರ, ಎಲ್ಲಿ ಹೋದರೇನು ಅವರಂತಿಡನ ಸಿಕ್ಕಿದ ಮಾನವರ. ಆಕಾಶ ನಡುಗಲಿ, ಲೋಕ ಬಿರಿಯಲೇ. ಮಾನವರ ಎಲ್ಲಿ ಹೋದರೇನು ಅವರಂತಿಡನ ಸಿಕ್ಕಿದ ಮಾನವರ, ಸಿಕ್ಕಿದ ಮಾನವರ, ಸಿಕ್ಕಿದ ಮಾನವರ. ಶ್ರೀಹರಿ ಶ್ರೀಹರಿ ನಾರಾಯಣ ನಾರಾಯಣ. ಹರಿಯುವ ನದಿಯು ಹರುಸದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಆಡುತ್ತಿರೆ. ನಾರಾಯಣ ನಾರಾಯಣ. ಹರಿಯುವ ನದಿಯು ಹರುಸದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಆಡುತ್ತಿರೆ. ಬೀಸುವ ಗಾಳಿಯ ಜೊತೆಯಾಗಿ ಧ್ವನಿಯನ್ನು ಕೂಡಿಸಿ ಆಡುತ್ತಿರೆ. ಬೀಸುವ ಗಾಳಿಯ ಜೊತೆಯಾಗಿ ಧ್ವನಿಯನ್ನು ಕೂಡಿಸಿ ಆಡುತ್ತಿರೆ. ಪ್ರಕೃತಿಯ ನನ್ನಡ ನಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ನಾರಾಯಣ ನಾರಾಯಣ. ಪ್ರಕೃತಿಯ ನನ್ನಡ ನಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಹರಿ ಹರಿ ಅನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆಯ ನೀನು. ನಾರಾಯಣ ನಾರಾಯಣ. ಹರಿ ಹರಿ ಅನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ನಾರಾಯಣ ನಾರಾಯಣ. ಪ್ರೇಮದೆ ಕರೆದರೆ ಬಾಯೆಂದು ಎಲ್ಲಿದ್ದರೂ ಅವನು ಗಾಲಿಸುವ. ನಾರಾಯಣ ನಾರಾಯಣ. ಪ್ರೇಮದೆ ಕರೆದರೆ ಬಾಯೆಂದು ಎಲ್ಲಿದ್ದರೂ ಅವನು ಗಾಲಿಸುವ. ಅಮ್ಮನ ಕೂಗಿಗೆ ಓಗೊಡುವ ಹಸು ಕಣ್ಣನ ಹಾಗೆ ಬಳಿ ಬರುವ. ನಾರಾಯಣ ನಾರಾಯಣ. ನಿಜ ಭಕ್ತಿಗೆ ಅವನು ಸೋಲುವುದು, ತನ್ನ ಭಕ್ತರನ್ನೇ ಕಾಪಾಡುವನು. ನಾರಾಯಣ. ಹರಿ ಹರಿ ಎನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆಯ ನೀನು. ಬಂಡಿಸಲಾಗದ ಆನಂದ ನೀ ಕಾಣುವೆ ಹಾಗಾವು.
ಮಹಿಷಿಯ ತಪೋಭಂಗಕ್ಕೆ ಪ್ರಯತ್ನಿಸಿದ ಅಗ್ನಿ, ವಾಯು, ವರ್ಣರನ್ನು ಈಡಾಡಿಸಿದ ದೇವೇಂದ್ರನು ತಾನು ಮಹಿಷಿಯ ತಪೋಭಂಗಕ್ಕೆ ಪ್ರಯತ್ನಿಸಿದನು ಸಂಹರಿಸನೆಂದು ತಿಳಿದು ಆನಂದದಿಂದ ಅಹಂಕಾರದಿಂದ ಮೆರೆಯುತ್ತಿರುವನು. ನಾರಾಯಣ ನಾರಾಯಣ. ಬ್ರಹ್ಮದೇವನಿಂದ ಹರಿಹರ ಪುತ್ರನಿಂದ ಹೊರಪಡೆದು ಮರಣವನ್ನು ಅಪೇಕ್ಷಿರುವಳು. ನಾರಾಯಣ ನಾರಾಯಣ. ನಾನೀಗ ಈ ವಿಚಾರವನ್ನು ಕೈಲಾಸನಾಥನಿಗೆ ಅರಿವಾಗುವಂತೆ ಮಾಡುವೆನು. ನಾರಾಯಣ ನಾರಾಯಣ. ಪಾರ್ವತಿ ಪರಮೇಶ್ವರ ಪಾರ್ವತಿ ಆನಂದ
ಸಲ್ಲಾಪವೇ ಪಾರ್ವತಿ. ಆನಂದವೇ ಇದು ಶಿವ ಸತಿಯ ಸಲ್ಲಾಪವೇ. ಈ ಭಾವನ ನವಚೇತನ ಪಾರ್ವತಿ. ನಿನ್ನಾಸೆ ಅಲ್ಲವೇ ಆನಂದ ಆನಂದವೇ ಶಿವ ಸತಿಯ ಸಲ್ಲಾಪವೇ ಪಾರ್ವತಿ. ಪಾರ್ವತಿ ಮನದಾಸೆ ಪೂರೈಸಲೆಂದು ಪಾರ್ವತಿ. ನಿನ್ನ ಮನದಾಸೆ ಪೂರೈಸಲೆಂದು ಗೌರಿ ಮನೋಹರ ನಾನಿಲ್ಲಿ ಬಂದೆ ಪಾರ್ವತಿ. ಗೌರಿ ಮನೋಹರ ನಾನಿಲ್ಲಿ ಬಂದೆ. ಹೃದಯ ಬರಿಯೇ ಬಾ ಪ್ರೇಮ ನಿಧಿಯೇ
ಶುಭವಸ್ತು. ತ್ರಿಲೋಕ ಸಂಚಾರದ ನಾರದರು ಕೈಲಾಸಕ್ಕೆ ಬರಬೇಕಾದರೆ ವಿಷಯವೇನೋ ಇರಬೇಕಲ್ಲ? ನಾರಾಯಣ ನಾರಾಯಣ. ತ್ರಿನೇತ್ರನಿಗೆ ತಿಳಿಯದ ವಿಶೇಷ ಈ ತ್ರಿಲೋಕ ಸಂಚಾರಿಗೇನು ತಿಳಿದಿದೆ ಮಹೇಶ್ವರ? ನಾರಾಯಣ ನಾರಾಯಣ. ಮೈಸೆ ಮುಷ್ಟಿಂದ ಪಾರಾದ ದೇವತೆಗಳು ತಮ್ಮ ಪರಾಭವವನ್ನು ಮರೆಯುವ ಮೊದಲೇ ಬ್ರಹ್ಮದೇವನಿಂದ ಹರಿಹರ ಪುತ್ರನಿಂದ ಹೊರಪಡೆದು ಪ್ರಬಲಲಾಗಿ ಮೆರೆಯುತ್ತಿರುವಳು. ನಾರಾಯಣ ನಾರಾಯಣ. ಇಲ್ಲದೆ ಬ್ರಹ್ಮಾಂಡದಲ್ಲಿ ಏನೆಂದೂ ನಡೆಯದು ನಾರದ. ಸುರರು ಕರ್ತವ್ಯವನ್ನು ಕಡೆಗಾಣಿಸಿ ಮೈ ಮರೆತಾಗ ಅಸುರರ ಅನ್ಯಾಯ ಹಟ್ಟಹಾಸ ಹತ್ಯೆಯಾದಾಗ ಅವರೇ ಅವರ ಅಂತ್ಯವನ್ನು ಅವನಿಸುತ್ತಾರೆ. ಅಂತೂ ಇದೊಂದು ಮುಗಿಯದ ಕತೆ. ಕತೆ ಮುಗಿದರೆ ಇನ್ನಗತಿಯೇನು ನಾರದ? ಏಕೆ ತಾಯಿ? ತ್ರಿಲೋಕ ಸಂಚಾರಿಯಾದ ನಿನ್ನ ಕಥೆಯಲ್ಲಿ ಸ್ವಾರಸ್ಯವೇ ಇಲ್ಲದಂತಾಗುವುದಲ್ಲ? ನಾರಾಯಣ ನಾರಾಯಣ. ಅರ್ಥವಾಯ್ತೇ ನಾರದ? ಈ ನಾಟಕವೆಲ್ಲ ನಿನಗಾಗಿ, ನಿನ್ನ ಸಂತೋಷಕ್ಕಾಗಿ ಅಲ್ಲವೇ? ಹೌದೌದು ದೇವಿ, ಕೋಪಿಸಿಕೊಳ್ಳಬೇಡ. ದೇವಿ, ಮತ್ತೊಂದು ಸ್ವಾರಸ್ಯದ ಸಮಾಚಾರ. ಈ ನಾರದನು ನಿನಗೊಬ್ಬಳು ಸವತಿಯನ್ನು ತೆರಲು ಇಚ್ಛಿಸಿದ್ದಾನೆ. ನಾರಾಯಣ ನಾರಾಯಣ. ಇದೇನು ಸ್ವಾಮಿ, ಈ ನಾರದನು ನನಗೆ ಸವತಿಯನ್ನು ತರಲಿಚ್ಛಿಸಿದ್ದಾನೆ? ನಾರದ, ಕೇಳಿದೆಯಾ ಪ್ರಾಣೇಶ್ವರರು ಹೇಳಿದ್ದ ಮಾತನ್ನು? ಅದೇನು ಹೇಳು ನಾರದ. ಲೋಕಮಾತೆ ಲೋಕಮಾತೆ, ಕೋಪವು ತರವಲ್ಲ. ಸರ್ವಜ್ಞಳಾದ ನೀನೊಮ್ಮೆ ಚಿಂತೆಯನ್ನು ಮಾಡಿದರೆ ಮುಗಿಯಿತು. ನಾರಾಯಣ ನಾರಾಯಣ. ಇದೆಲ್ಲವನ್ನು ಬಿಟ್ಟು ವಿಚಾರವನ್ನು ವಿವರವಾಗಿ ತಿಳಿಸು. ದೇವಿ, ಕೋಪಿಸಿಕೊಳ್ಳಬೇಡ. ನಾರದ, ವಿಷಯವನ್ನು ವಿವರವಾಗಿ ಹೇಳಿಬಿಡು. ನಾರಾಯಣ ನಾರಾಯಣ. ಲೋಕಮಾತೆ ಮಹೇಶ್ವರ, ಸರ್ವಶಕ್ತಿ ಸ್ವರೂಪಿಣಿಯಿಂದ ಹತನಾದ ಪಾರಾದ ದೇವತೆಗಳು ತಮ್ಮ ಪರಾಭವವನ್ನು ಮರೆಯುವ ಮೊದಲೇ ಬ್ರಹ್ಮದೇವನಿಂದ ಹೊರಪಡೆದು ಪ್ರಬಲಲಾಗಿ ಮೆರೆಯುತ್ತಿರುವಳು. ಇದೇನಿದು? ಆಕೆಯ ಪಡೆದಿರುವ ವರ ಯಾವುದು? ಹರಿಹರ ಪುತ್ರನಿಂದ ಮರಣವನ್ನು ಅಪೇಕ್ಷಿಸಿರುವಳು. ಇದೇನಿದು? ಇದೆಂತಹ ವಿಚಿತ್ರವಾದವರ? ಇದರಿಂದಲೇ ದೇವಿ, ಈ ನಾರದನು ನಿನಗೊಬ್ಬಳು ಸವತಿಯನ್ನು ತರಲು ಇಚ್ಛಿಸಿದ್ದಾನೆ. ಈಗ ನೋಡು, ನಿನ್ನಣ್ಣ ನಾರಾಯಣನ ಮೋಹಿನಿಯ ಅವತಾರವನ್ನು ಮತ್ತೊಮ್ಮೆ ನೋಡುವ, ಒಂದುಗೂಡುವ ಭಾಗ್ಯವನ್ನು ಕಲ್ಪಿಸಿದ್ದಾನೆ. ಓಹೋ, ಈಗ ತಿಳಿಯಿತು ನಾರದ ನಿನ್ನ ಲೀಲೆಗಳು. ಇದು ನನ್ನ ಲೀಲೆಯಲ್ಲ ಲೋಕಮಾತೆ. ಭೂಲೋಕದಲ್ಲಿ ಓರ್ವ ಮಹಾಮಹಿಮ ಕರುಣಾಮಹಿ ಭಕ್ತ ರಕ್ಷಕನ ಅವತಾರವಾಗಬೇಕೆಂದೇ ಇದರ ಸೂತ್ರಧಾರಿ ಈ ಶಂಕರನು ಇವನಾಡಿಸದಂತೆ ಆಡುವ ಬೊಂಬೆಗಳು ನಾವು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.